ಗುಡ್ ಮಾರ್ನಿಂಗ್ ಬಾಯ್. ನಾನ್ ಬಾಯ್ ಕರೀಮ್. ಏಯ್, ಕಾಲ್ ಮಾಡಕ್ ಹೊತ್ತು ಗೊತ್ತಿಲ್ದ? ಗುಡ್ ಮಾರ್ನಿಂಗ್ ಹೇಳಕ ಕಾಲ್ ಮಾಡಿತ್ತು. ಇದೇನಿದು, ಸೂರ್ಯನೇ ಇನ್ನೂ ಎದ್ದಿಲ್ಲ, ಅಷ್ಟು ಬೆಳಗ್ಗೆ ನನಗೆ ಫೋನ್ ಮಾಡಿದಾನೆ ಅನ್ಕೊಂಡಿದ್ರಾ? ದೃಷ್ಟಿ ಬೊಟ್ಟು. ಹೌದಾ? ಯಾಕೆ? ಅದೊಂದು ಹೇಳಬೇಕು, ಹೇಳೋದಕ್ಕಾಗ್ತಿಲ್ಲ ರೀ. ಯಜಮಾಂತಿ, ಹೇಳು, ಪರವಾಗಿಲ್ಲ. ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು. ನಾಳೆ ಎಲ್ಲಿಗಾದರೂ ಆಚೆ ಕರ್ಕೊಂಡು ಹೋಗ್ತೀರಾ? ನಾವಿಬ್ಬರೇ ಇರಬೇಕು. ಫೋನು ಅದು ಇದು ಅಂತ ಯಾವ ಅಡ್ಡಿನೂ ಬರಬಾರ್ದು. ನೀನ್ ಹೇಳೋದು ಹೆಚ್ಚ, ನಾನು ಕರ್ಕೊಂಡು ಹೋಗೋದು ಹೆಚ್ಚ. ಕರ್ಕೊಂಡು ಹೋಗ್ತೀನಿ. ಅದಾಗೆ ಏನ್ ಮಾತಾಡ್ಬೇಕು? ತುಂಬ ತುಂಬ ಮುಖ್ಯವಾಗಿರೋದು. ಹಾಗಾದ್ರೆ ಅದನ್ನ ಇಲ್ಲೇ ಹೇಳ್ಬೋದಲ್ವಾ? ನಾವಿಬ್ಬರೇ ಇದ್ದೀವಿ. ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಪಟ ಪಟ ಅಂತ ಹೇಳ್ಬಿಟ್ರಾ? ಎಷ್ಟು ಸರ್ಕಸ್ ಮಾಡಿದ್ರಿ? ಹೋಟೆಲ್ಲು, ಪಾರ್ಟಿ, ಲೆಟರ್ ಅಂತ ಏನೇನೋ ಮಾಡಿಲ್ವಾ? ಹಾಗಾದ್ರೆ ನೀನು ಹಾಗೆ ಮಾಡಬೇಕು ಅಂತಿದ್ಯಾ. ಆದ್ರೆ ಯಜಮಾಂತಿ, ನನ್ಗೆ ಅಷ್ಟೊಂದು ಕಾಯೋ ತಾಳ್ಮೆ ಇಲ್ಲ. ನಾನು ನಿಮ್ಮ ಹಾಗೆ ಕಾಯಿಸಲ್ಲ ರೀ. ನಾಳೆ ಹೇಳ್ತೀನಿ ಅಂದರೆ ಹೇಳ್ಬಿಡ್ತೀನಿ. ಹಾಗಾದ್ರೆ ನಾಳೆ ನೀನು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀಯ. ಹೌದು ರೀ. ಆಗ್ಲಿ, ನಾಳೆ ನಾವಿಬ್ರು ಆಚೆ ಹೋಗ್ತಾ ಇದ್ದೀವಿ. ನಾಳೆ ಅದೇನಾಗುತ್ತೋ ಆಗ್ಲಿ, ನಾನು ನನ್ನ ಬಣ್ಣದ ಸತ್ಯನ ನಿಮ್ಮ ಹತ್ರ ಹೇಳ್ಕೊಂಡು ಬಿಡ್ತೀನಿ ರೀ. ನಾನಿಂದ ಇನ್ನಷ್ಟು ಗುಟ್ಟು ಮಾಡೋದಕ್ಕಾಗ್ತಿಲ್ಲ. ನೇತ್ರ, ಬಜರಂಗಿ, ಚಿತ್ರ ಆಗ್ಲೂ ಓಪನ್ ಇದೆ. ನನ್ನ ಸಿಚುಯೇಷನ್ ನೋಡು ಹೇಗಿದೆ ಬಜರಂಗಿ. ಟೀಚರ್ ಆದಾಗ ಪ್ರೀತಿಸೋ ಹುಡುಗಕೊಂಡು ಅಳೋಕು ಫ್ರೀಡಮ್ ಇಲ್ಲ. ಅಳ್ಬೇಡ ನೇತ್ರ, ಎಲ್ಲ ಸರಿ ಹೋಗುತ್ತೆ. ನನ್ಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಬಜರಂಗಿ. ನಾನು ಸತ್ತೇ ಹೋಗ್ತೀನಿ. ನೇತ್ರ, ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ನೋಡು, ನಾವು ಧೈರ್ಯವಾಗಿರ್ಬೇಕು. ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾಳೆ ನಿನ್ನ ಬಿಡ್ಬೇಕಂತೆ. ನಿನ್ನ ಬಿಡ್ಲಿಲ್ಲ ಅಂದ್ರೆ ಈ ಮನೆ ನನ್ಗೆ ಜಾಗನೇ ಇಲ್ವಂತೆ. ಇದುವರೆಗೂ ಈ ಮನೇಲಿ ನನ್ಗೆ ಯಾರು ಆತರ ಮಾತಾಡಿಲ್ಲ ಗೊತ್ತಾ? ಅವ್ಳು ಈ ಮನೆ ಮಗಳಾದ್ರೆ ನಾನ್ ಯಾರು ಬಜರಂಗಿ? ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೇತ್ರ, ಸಿಟ್ಟಲ್ಲಿ ಏನೋ 2 ಮಾತು ಹೇಳಿರ್ತಾರೆ, ಹಾಗಂತ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ನಿನ್ನ. ನೀನೇನು ಬೇಜಾರಾಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇದೊಂದೇ ವಿಷಯ ಅಲ್ಲ ಬಜರಂಗಿ, ದೀಪ್ ತುಂಬಾ ಹಠ ಮಾರಿ. ಅವಳು ಬೇಡ ಅಂದಿದ್ ಯಾರೇ ಮಾಡಿದ್ರು ಅವಳಿಗಿಷ್ಟ ಆಗಲ್ಲ. ಅದ್ರಲ್ಲೂ ಇಂಥ ವಿಷಯದಲ್ಲಿ ನಾನು ಅವಳ ವಿರುದ್ಧ ಹೋದ್ರೆ ಅವಳು ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೇತ್ರ, ಅಳ್ಬೇಡ. ನಾನಿರೋವರೆಗೂ ನಿನ್ಗೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಅಯ್ಯೋ ಬಜರಂಗಿ, ನನ್ಗೆ ಭಯ ಆಗ್ತಿರೋದು ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನಿನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ನೇತ್ರ, ಯಾಕೆ ಪದೇ ಪದೇ ಸಾಯೋ ಮಾತಾಡ್ತೀಯ? ಯಾರಿಗೂ ಏನಾಗಲ್ಲ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ತುಂಬಾ ಚೆನ್ನಾಗಿದೆ. ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ, ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ದೀರಾ? ಇನ್ನೊಂದು ಮಾತಾಡ್ಬೇಡ ನೇತ್ರ. ಬಜರಂಗಿ, ನನ್ ತಂಗಿಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಅವಳ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ಗಾದ್ರೂ ಬುದ್ಧಿ ಇದೆ ಅಂತ ನಿನ್ ಹತ್ರ ಮಾತಾಡ್ತಾ ಇದ್ದೀನಿ. ಬುದ್ಧಿ ಇಲ್ದೆ ಏನು, ಅಷ್ಟಿಲ್ದೆ
ನಮ್ಮನೆ ಹುಡುಗಿನೇ ಹಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀಯಾ? ಇಷ್ಟೇನಾ ನಿನ್ ನಿಯತ್ತು? ಅಕ್ಕ, ನಾನ್ ಮತ್ತೆ ಮತ್ತೆ ಹೇಳಲ್ಲ ಬಜ್ರಂಗಿ, ನೀನ್ ಈ ಮನೆಗೆ ಯಾಕೆ ಬಂದ್ಯಾ, ನಿನ್ ಕೆಲ್ಸ ಏನಿದೆ ಅದ್ರ ಬಗ್ಗೆ ಗಮನ ಕೊಡು. ಅದನ್ ಬಿಟ್ಟು ಉಂಡ್ ಮನೆಗೆ ದ್ರೋಹ ಬಗೆಯೋ ಕೆಲ್ಸ ಮಾಡ್ತಿದ್ಯಾ? ಅಲ್ಲಕ್ಕ, ಅದು ಹೆಚ್ಚಿಗೆ ಮಾತಾಡ್ಬೇಡ ಬಜ್ರಂಗಿ. ಹೋಗಿ ನನ್ ತಮ್ಮನ ಪ್ರೊಟೆಕ್ಟ್ ಮಾಡು. ಇನ್ನೊಂದ್ಸಲಿ ನನ್ ತಂಗಿ ಜೊತೆ ಓಡಾಡೋದ್ ನೋಡಿದ್ರೆ ಚೆನ್ನಾಗಿರಲ್ಲ. ಎಲ್ ತಿರುಗ್ಸಿದ್ರೆ ನಟ್ಟು ಬೋಲ್ಟು ಟೈಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರಿಬ್ರದ್ ನನ್ ಏನ್ ಮಾಡ್ಲಿ? ಛೇ, ನನಗಿಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ ದೃಷ್ಟಿ. ಅಯ್ಯೋ ಹಾಗಲ್ಲ ರೀ. ನಾನು ಚಿಕ್ಕವಳಿದ್ದಾಗ ಅಮ್ಮನ ತೋಳಲ್ಲಿ ಮಲಗ್ತಿದ್ದೆ. ಆಗ ಅದೆಷ್ಟೇ ಭಯ ಆತಂಕ ಇದ್ರೂ ದೂರ ಆಗ್ತಿತ್ತು. ಈಗ ಅಷ್ಟೇ ಸಮಾಧಾನ, ನೆಮ್ಮದಿ, ಪ್ರೀತಿ ನಿಮ್ಮ ತೋಳಲ್ಲೂ ಸಿಗ್ತಿದೆ ಕಣ್ರಿ. ನಾನು ಯಾರ ತೋಳ ಮೇಲೆ ಮಲಗಿದ ನೆನಪಿಲ್ಲ ದೃಷ್ಟಿ. ಹಾಗೆ ನನ್ನ ತೋಳ ಮೇಲೆ ಇದುವರೆಗೂ ಯಾರನ್ನೂ ಮಲಗಿಸ್ಕೊಂಡಿಲ್ಲ. ನೀನೇ ಮೊದಲು. ರೀ, ನಿಮ್ಗೊಂದು ಸತ್ಯ ಗೊತ್ತಾ? ನೀನು ನೀವು ತುಂಬಾ ಒಳ್ಳೆಯವರು. ನಿನ್ನಷ್ಟಿಲ್ಲ. ಹೌದು, ನನ್ನಷ್ಟಿಲ್ಲ, ಆದ್ರೆ ನನಗಿಂತ 100 ಪಟ್ಟು ಒಳ್ಳೆಯವರು. ರೀ, ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಅದ್ರ ಮೇಲೆ ಅಲ್ಲ ಎಲ್ಲ ನಿಂತಿರೋದು. ಖುಷಿ, ನೆಮ್ಮದಿ, ಸಂತೋಷ, ಸಂಬಂಧ, ಗೆಳೆತನ ಎಲ್ಲ ಪ್ರತಿಯೊಂದು ನಂಬಿಕೆ ಮೇಲೆ ನಿಂತಿದೆ. ರೀ, ನಾನೊಂದು ಮಾತು ಕೇಳಲ್ಲ? ಕೇಳು. ನೀವು ಕೋಪ ಮಾಡ್ಕೋಬಾರ್ದು. ನಾನು ನಿನ್ನ ಮೇಲ ಇಲ್ಲ. ರೀ, ಮತ್ತೆ ನಾನು ನಿಮ್ಮಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದೀನಿ ಅಂದರೆ ನೀವು ಆಗಲೂ ಕೂಡ ಹೀಗೆ ಇರ್ತೀರಾ? ವಿಷಯ ಮುಚ್ಚಿಡೋದ? ಯಾವ ವಿಷಯ? ಯಾವುದಾದ್ರೂ ಆಗಿರಲಿ, ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೆ. ವಿಷಯ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ದೃಷ್ಟಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಅಂಥದ್ದೇನೂ ಇರಲ್ಲ ಅಂತ. ಇದ್ರೂ ಏನೋ ಒಂದು ಕಾರಣ ಇರುತ್ತೆ. ಏನೇ ಇರಲಿ, ನಾನೀಗ ನಿನ್ನ ಜೊತೆ ಹೇಗಿದ್ದೀನೋ ಹಾಗೆ ಇರಬೇಕನ್ನೋದೇ ನನ್ನ ಆಸೆ. ಏನೇ ಬಂದರೂ ಇನ್ನನ್ನ ದೂರ ಮಾಡಲ್ಲ ಅಲ್ವಾ? ಏನು ಮಾತಾಡ್ತಿದ್ದೆ ನೀನು? ಮಿಸ್ಸಸ್ ದತ್ತಾ ಶ್ರೀರಾಮ್ ಪಾಟೀಲ್, ನೀನು ಕಷ್ಟಪಟ್ಟು 100 ನೋವನ್ನ ನೋಡಿ ನಿನ್ನ ಪಡ್ಕೊಂಡಿರೋದು ದೂರ ಮಾಡೋಕ್ಕಲ್ಲ, 100 ಕಾಲ ಜೊತೆಯಾಗಿರಕ್ಕೆ. ಅಷ್ಟಕ್ಕೂ ನಮ್ಮಿಬ್ಬರನ್ನ ದೂರ ಮಾಡುವಂಥ ವಿಷಯ ಏನಿದೆ ಹೇಳು? ಯಜಮಾಂತಿ, ಯಾರ ಮೇಲಾದ್ರೂ ಮನಸ್ಸಾದ್ರೆ ಅದಷ್ಟು ಬೇಗ ದೂರ ಆಗಲ್ಲ. ನಾಳೆ ನನ್ನ ಪಾಲ್ಗೆ ದೊಡ್ಡ ದಿನ ಕಣ್ಣು. ಹಾಗಾದ್ರೆ ನನ್ನ ಪಾಲ್ಗೂ ಅದು ದೊಡ್ಡ ದಿನ. ಯಾಕೆ?
ನಿನ್ನ ಜೀವನದಲ್ಲಿ ಅದು ದೊಡ್ಡ ದಿನ ಅಂದಮೇಲೆ ನನ್ನ ಲೈಫಲ್ಲೂ ಕೂಡ ಅದು ದೊಡ್ಡ ದಿನ ಅಲ್ವಾ? ಯಾರಪ್ಪ ಎಷ್ಟೊತ್ತು ಕಾಲ್ ಮಾಡಿರೋದು? ಅನ್ನೋನ್ ನಂಬರ್. ಹಲೋ, ಗುಡ್ ಮಾರ್ನಿಂಗ್ ಬಾಯ್. ನಾನ್ ಬಾಯ್ ಕರೀಂ. ಏಯ್, ಕಾಲ್ ಮಾಡಕ್ಕೆ ಹೊತ್ತು ಗೊತ್ತಿಲ್ದ? ಗುಡ್ ಮಾರ್ನಿಂಗ್ ಹೇಳಕ್ಕೆ ಕಾಲ್ ಮಾಡಿತ್ತು. ಇದೇನಿದು, ಸೂರ್ಯನೇ ಇನ್ನೂ ಎದ್ದಿಲ್ಲ, ಅಷ್ಟು ಬೆಳಗ್ಗೆ ನನಗೆ ಫೋನ್ ಮಾಡಿದಾನೆ ಅನ್ಕೊಂಡಿದ್ರಾ? ಏನಿಲ್ಲ ಬಾಯ್, ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಸರಿ, ಬಾಯ್ 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 ಬಾಯ್. ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತಲ್ಲ ಬಾಯ್. ನಿನ್ಗೇನು ತಲೆ ಕೆಟ್ಟಿದ್ಯಾ? ಇಷ್ಟು ಬೇಗ ಹೇಗೆ ಬರೋದು? ಬಾಯ್ 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 ಬಾಯ್. ತುಂಬಾ ಅರ್ಜೆಂಟ್ ಬಾಯ್. ಮಧ್ಯಾಹ್ನ ಮೇಲೆ ಕಾಲ್ ಮಾಡು. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ಬಾಯ್. ತುಂಬಾ ಅರ್ಜೆಂಟ್ ಅಂತ ಹೇಳ್ದಲ್ಲ, ಎಮರ್ಜೆನ್ಸಿ ಇದೆ. ನಿಂಗೇನು ತಲೆ ಕೆಟ್ಟಿದ್ಯಾ? ಇಷ್ಟು ಬೇಗ ಬಾ ಅಂದ್ರೆ ಹೇಗೋ ಬರೋದು? ಅಯ್ಯೋ, ಆಗಲ್ಲ ಅನ್ಬಿಡಿ ಬಾಯ್. ನೀವು ಬಂದ್ರೇನೆ ಕೆಲಸ ಆಗೋದು. ಅಷ್ಟೊಂದು ಎಮರ್ಜೆನ್ಸಿ ಇದೆ. ಏನಂತ ಎಮರ್ಜೆನ್ಸಿ? ನೀವು ಬನ್ನಿ ಬಾಯ್, ಎಲ್ಲ ಹೇಳ್ತೀನಿ ಪ್ಲೀಸ್. ಸರಿ, ಬರ್ತೀನಿ. ಲೊಕೇಶನ್ ಕಳಿಸು. ಈಗಲೇ ಕಳಿಸ್ತೀನಿ ಬಾಯ್. ಥ್ಯಾಂಕ್ ಯು ಬಾಯ್. ಹುರಿ ಹಳ್ಳಕ್ ಬಿದ್ದಿತ್ತು. ಹಾಂ, ಬಜರಂಗಿ ಕಾಲ್ ಮಾಡ್ತೀನಿ. ಬೇಡ ಪಾಪ, ಅವನಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ನಾನು ಒಬ್ಬನೇ ಹೋಗಿ ಬರ್ತೀನಿ. ಯಜಮಾಂತಿಗೆ ಬೇರೆ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ಲು. ಬೇಗ ಹೋಗಿ ಬಂದ್ಬಿಡ. ಯಜಮಾಂತಿ, ಡಿಸ್ಟರ್ಬ್ ಮಾಡೋದು ಬೇಡ. ಯಜಮಾಂತಿ, ನನ್ನ ಆಸೆ ಏನು ಗೊತ್ತಾ? ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ನಿನಗೆ ಹೇಳಿ, ನಿನ್ನ ಕೈಯಲ್ಲಿ ನಾನು ತಿಲ್ಕ ಇಡಿಸ್ಕೊಂಡು, ನಿನ್ನ ಮುಂಗುರುನ ನಾನು ಮಾಡ್ತಾ, ನೀನು ನನ್ನ ಕೆನ್ನೆಗೆ ಮುತ್ತಿಟ್ಟು, ನಾನು ನಿನ್ನ ಹಣೆಗೆ ಮುತ್ತಿಟ್ಟು, ನೀನು ಬಾಗಿಲು ನಿಂತ್ಕೊಂಡು ನಂಗೆ ತಾಟ ಮಾಡ್ತಿರ್ಬೇಕು. ನಾನು ಹೋಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಹೂ ನಿಮಗೆ ಯಜಮಾಂತಿ. ಇಲ್ಲಿಟ್ಟಿರ್ತೀನಿ. ಬಾಯ್. ಯಜಮಾಂತಿ, ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ. ಹೀಗೆ ಇಡೀ ದಿನ ನಿನ್ನ ನೋಡ್ತಾ ನಿನ್ನ ಪಕ್ಕದಲ್ಲೇ ಇರಬೇಕು ಅನಿಸ್ತಿದೆ.